ಹಾಯ್ ಫ್ರೆಂಡ್ಸ್, ಮನಿ ಪ್ಲ್ಯಾಂಟ್ ಗಿಡದ ಕುರಿತು ನಿಮಗೆಷ್ಟು ಗೊತ್ತು? ಎಲ್ಲರ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಸಾಮಾನ್ಯವಾಗಿರುತ್ತದೆ, ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ಬೆಳೆಸದೇ ಇದ್ದರೆ ಕಷ್ಟಗಳೇ ಹೆಚ್ಚು. ವಾಸ್ತುಶಾಸ್ತ್ರದ ಪ್ರಕಾರ ಮನಿ ಪ್ಲ್ಯಾಂಟ್ ಗಿಡ ಬೆಳೆಸಿದರೆ ಸಂಪತ್ತು, ಅದೃಷ್ಟ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇದನ್ನು ಯಾವ ದಿಕ್ಕಿನಲ್ಲಿ ಇಟ್ಟರೆ ಅದೃಷ್ಟ ಎಂದು ತಿಳಿದಿರಬೇಕು. ಇಲ್ಲವಾದರೆ ಆರೋಗ್ಯ ಸಮಸ್ಯೆ, ಕಷ್ಟಗಳು ಜಾಸ್ತಿಯಾಗುತ್ತವೆ. ಮನಿ ಪ್ಲ್ಯಾಂಟ್ ಗಿಡ ಲಕ್ಷ್ಮಿಯ ಸ್ವರೂಪ. ನಕಾರಾತ್ಮಕ ಶಕ್ತಿಯನ್ನು ಓಡಿಸಿ ಧನಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ನಿಲ್ಲಿಸುವಂತೆ ಮಾಡುತ್ತದೆ. ಈಶಾನ್ಯ ದಿಕ್ಕು ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಈ ಗಿಡ ಇಡಬಾರದು. ಈ ಗಿಡವನ್ನು ಪೂರ್ವ ಮತ್ತು ಆಗ್ನೇಯ ದಕ್ಷಿಣ ದಿಕ್ಕಿನಲ್ಲಿ ಇಡಬಹುದು. ಬಳ್ಳಿ ಕೆಳಗೆ ಹರಡಿದರೆ ಆರ್ಥಿಕ ನಷ್ಟ, ಬಳ್ಳಿ ಮೇಲಕ್ಕೆ ಹಬ್ಬಿದರೆ ಆರ್ಥಿಕ ಅಭಿವೃದ್ಧಿ ಕಾಣಬಹುದು. ಗಿಡಕ್ಕೆ ದಿನ ನೀರನ್ನು ಹಾಕಬೇಕು. ಬಳ್ಳಿ ಒಣಗಿಸಿದರೆ ಮನೆಯಲ್ಲಿ ಕಷ್ಟಗಳು ಶುರುವಾಗುತ್ತವೆ ಮತ್ತು ಬಳ್ಳಿಯನ್ನು ಬೇರೆಯವರಿಗೆ ಹೊತ್ತು ಗೊತ್ತು ಇಲ್ಲದೆ ಕಟ್ ಮಾಡಿ ಕೊಡಬಾರದು. ಇದರಲ್ಲಿ ಆರ್ಥಿಕ ನಷ್ಟ ಉಂಟಾಗುತ್ತದೆ. ಮನೆಯ ಒಳಗಡೆ ಬೆಳೆಸುವಾಗ ಸೂರ್ಯನ ಕಿರಣಗಳು ನೇರವಾಗಿ ಬೀಳುವ ಜಾಗದಲ್ಲಿ ಬೆಳೆಸಬೇಕು. ಎಷ್ಟು ಸಮೃದ್ಧವಾಗಿ ಎಲೆಗಳು ಹಸಿರಾಗಿ ಬೆಳೆಯುತ್ತವೋ ಹಾಗೆ ಸುಖ, ಸಂಪತ್ತು, ಶಾಂತಿ ಮನೆಯಲ್ಲಿ ನೆಲೆಸಿರುತ್ತದೆ ಎಂದು ನಂಬಲಾಗಿದೆ. ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.